ಕಮಲ ಎಕ್ಸಲೆನ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಡೈಲಿ ನ್ಯೂಸ್ ಅನಾಲಿಸಿಸ್ಗೆ ಸ್ವಾಗತ. 19th August 2026 ಬಂದಿರುವಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸನ್ನು ಡಿಸ್ಕಸ್ ಮಾಡೋಣ. ಬೋತ್ KPSC ಹಾಗೂ APSCಯಲ್ಲಿ ಬರುವಂಥ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಗಳು ಇದು. ಸೊ ಮೊದಲ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ಎಕ್ಸಸೈಸ್ ಮೈತ್ರಿ 2026. ನ್ಯೂಸ್ ಏನಪ್ಪ ಅಂತಂದರೆ ರೀಸೆಂಟಾಗಿ ಇಂಡಿಯನ್ ಆರ್ಮಿ ಕಂಟಿಂಜೆಂಟ್ ಡಿಪಾರ್ಟೆಡ್ ಫಾರ್ ಥೈಲ್ಯಾಂಡ್ ಟು ಪಾರ್ಟಿಸಿಪೇಟ್ ಇನ್ 15th ಎಡಿಷನ್ ಮೈತ್ರಿ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್. ಸೊ ಯಾರ ಮಧ್ಯೆ ಇದು? ಇಂಡಿಯಾ ಮತ್ತು ಥೈಲ್ಯಾಂಡಲ್ಲಿರುವಂಥ ಆರ್ಮಿ ನಡೆಯುವಂಥ ಬೈಲ್ಯಾಟ್ರಲ್ ಎಕ್ಸಸೈಸ್ ಇದು. ಓಕೆ, ಇಟ್ ಈಸ್ ಅ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಥೈಲ್ಯಾಂಡ್. ಇಟ್ ವಾಸ್ ಇನ್ಸ್ಟಿಟ್ಯೂಟೆಡ್ ಇನ್ 2006. So it is an important platform for sharing best practices and strengthening military cooperation between India as well as Thailand. Very important. ಓಕೆನಾ? ಸೊ 2026 ಬರುವಂಥ ಕೀ ಡೀಟೇಲ್ಸ್ ಏನಪ್ಪ ಅಂತಂದರೆ ಇಂಡಿಯನ್ ಆರ್ಮಿ ಕಂಟಿಂಜೆಂಟ್ ಯಾರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ ಟ್ರೂಪ್ಸ್ ಆಫ್ 9 ಗೂರ್ಖಾ ರೈಫಲ್ಸು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್. ಲೈಕ್ ಸ್ಮಾಲರ್ ಎಕ್ಸಾಮ್ಸಲ್ಲಿ ಯಾವ ಟ್ರೂಪ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ UPSC ಮತ್ತು KPSC ಯಾರ ಮಧ್ಯೆ ನಡೆಯುತ್ತೆ ಅಂತ ಗೊತ್ತಾದರೆ ಸಾಕು. ಸೊ ಫೋಕಸ್ ಏನಪ್ಪ ಅಂತಂದರೆ ಜಾಯಿಂಟ್ ಟ್ರೈನಿಂಗ್ ವಿಚ್ ಈಸ್ ಫೋಕಸ್ಡ್ ಆನ್ ಆಪರೇಷನ್ಸ್ ಇನ್ ಜಂಗಲ್ ಆ್ಯಂಡ್ ಸೆಮಿ ಅರ್ಬನ್ ಟೆರೇನ್. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಟು ಬ್ರಿಂಗ್ ಫಾಸ್ಟರ್ ಮಿಲಿಟರಿ ಕೋಆಪರೇಷನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಥೈಲ್ಯಾಂಡ್. ಇಟ್ ವಿಲ್ ಆಲ್ಸೋ ಎನ್ಹ್ಯಾನ್ಸ್ ಕಂಬೈನ್ಡ್ ಕ್ಯಾಪಬಿಲಿಟೀಸ್ ಇನ್ ಎಕ್ಸಿಕ್ಯೂಟಿಂಗ್ ಜಾಯಿಂಟ್ ಕೌಂಟರ್ ಇನ್ಸರ್ಜೆನ್ಸಿ ಆರ್ ಟೆರರಿಸ್ಟ್ ಆಪರೇಷನ್ಸ್ ಇನ್ ಜಂಗಲ್ ಆ್ಯಂಡ್ ಸೆಮಿ ಅರ್ಬನ್ ಎನ್ವೈರನ್ಮೆಂಟ್ ವಿಚ್ ಈಸ್ ಪ್ರೆಸೆಂಟ್ ಅಂಡರ್ ದ ಚಾಪ್ಟರ್ 7 ಆಫ್ ಯುನೈಟೆಡ್ ನೇಷನ್ ಚಾರ್ಟರ್. ಸಿಂಪಲ್ ಆಗಿ ಅಂದರೆ ಆ್ಯಂಟಿ ಇನ್ಸರ್ಜೆನ್ಸಿ ಅಥವಾ ಆ್ಯಂಟಿ ಟೆರರಿಸಮ್ ಆ್ಯಕ್ಟಿವಿಟೀಸ್ಗೆ ಯಾವ ಥರ ಕೌಂಟರ್ ಕೊಡಬೇಕು ಅನ್ನೋದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಲಾಗಿದೆ ಅಷ್ಟೇ. ಸೊ ಟ್ರೈನಿಂಗ್ ಆ್ಯಕ್ಟಿವಿಟೀಸಲ್ಲಿ ಫೀಲ್ಡ್ ಎಕ್ಸಸೈಸಸ್, ಕಾಂಬ್ಯಾಟ್ ಡಿಸ್ಕಷನ್ಸ್, ಲೆಕ್ಚರ್ಸ್ ಎಕ್ಸೆಟ್ರಾ ಇರುತ್ತೆ. ಸೊ ದಿಸ್ ಈಸ್ ಮೇಜರ್ಲಿ ದ ಫಸ್ಟ್ ಆರ್ಟಿಕಲ್. ಸೊ ನನಗೆ ಕಮೆಂಟ್ ಬಾಕ್ಸಲ್ಲಿ ಏನು ತಿಳಿಸ್ತೀರ ಅಂತಂದರೆ ಇಂಡಿಯಾ ಮತ್ತು ಶ್ರೀಲಂಕಾ ನಡುವೆ ಯಾವ ಎಕ್ಸಸೈಸ್ ನಡೆಯುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಂಡಿಯಾ ಮತ್ತು ಬಾಂಗ್ಲಾದೇಶ ಮಧ್ಯೆ ನಡೆಯುವಂಥ ಎಕ್ಸಸೈಸ್ ಯಾವುದು ಅಂತ ತಿಳಿಸಿ. ನಂತರ ಇಂಡಿಯಾ ಮತ್ತು USA ಮಧ್ಯೆ ನಡೆಯುವಂಥ ಇಂಪಾರ್ಟೆಂಟ್ ಎಕ್ಸಸೈಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೆಕೆಂಡ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು H1N1 ಕೇಸಸ್ ಆನ್ ದ ರೈಸ್. ಎಕ್ಸ್ಪರ್ಟ್ಸ್ ಸೇ ನೋ ಕಾಸ್ ಫಾರ್ ಅಲಾಮ್ ಅಂತ ಹೇಳಿದ್ದಾರೆ. ಏನಪ್ಪ ಅಂದರೆ ರೀಸೆಂಟಾಗಿ ಚೆನ್ನೈ ಮತ್ತು ಬೆಂಗಳೂರು ಹಾಗೂ ಬೆಂಗಳೂರಲ್ಲಿರುವಂಥ ಒಂದು ಪರ್ಟಿಕ್ಯುಲರ್ ಸ್ಕೂಲಲ್ಲಿ 500 ಮೆಂಬರ್ಸ್ಗೂ ಹೆಚ್ಚು ಜನಕ್ಕೆ H1N1 ಕೇಸಸ್ ಕಂಡು ಬಂದಿದೆ. ಹಾಗಾಗಿ ನ್ಯೂಸಲ್ಲಿದೆ. ಸೊ H1N1 ಅಂದರೆ ಏನು? H1N1ಗೆ ಇರುವಂಥ ಇನ್ನೊಂದು ಹೆಸರು ಏನಂತಂದರೆ ಸ್ವೈನ್ ಫ್ಲೂ ಅಂತ ಕರೀತಾರೆ. ಸೊ H1N1 ಈಸ್ ನಥಿಂಗ್ ಬಟ್ ಅ ಟೈಪ್ ಆಫ್ ಇನ್ಫ್ಲೂಯೆನ್ಸಾ ಎ ವೈರಸ್. ಇದು ಒಂದು ಪರ್ಸನಿಂದ ಪರ್ಸನ್ ಸ್ಪ್ರೆಡ್ ಆಗುವಂಥ ವೈರಸ್. ಯಾವುದರಿಂದ ಸ್ಪ್ರೆಡ್ ಆಗುತ್ತೆ ಅಂದರೆ ಥ್ರೂ ಡ್ರಾಪ್ಲೆಟ್ಸ್ ಫ್ರಮ್ ಕಫ್, ಸ್ನೀಸ್ ಮತ್ತು ಮಾತಾಡುವಾಗ ಸ್ಪ್ರೆಡ್ ಆಗುವಂಥ ಡ್ರಾಪ್ಲೆಟ್ಸಿಂದ ಸ್ಪ್ರೆಡ್ ಆಗಿರುತ್ತೆ. ಆ್ಯಂಡ್ ಇಟ್ ಕ್ಯಾನ್ ಕಾಸ್ ಮೈಲ್ಡ್ ಟು ಸಿವಿಯರ್ ರೆಸ್ಪಿರೇಟರಿ ಇಲ್ನೆಸಸ್. ಸೊ ಇದಕ್ಕೆ ಸಿಮ್ಟಮ್ಸ್ ಏನಪ್ಪ ಅಂತಂದರೆ ಒಂದು ಸಡನ್ನಾಗಿ ಫೀವರ್ ಬರೋದು, ಕಫ್, ಸೋರ್ ಥ್ರೋಟ್, ರನ್ನಿಯರ್, ಸ್ಟಫಿ ನೋಸ್, ಬಾಡಿ ಏಕ್, ಹೆಡ್ ಏಕ್, ಫೇಟಿಕ್ ಇದೆಲ್ಲ ಇತ್ತಂದರೆ ಮೋಸ್ಟ್ ಪ್ರಾಬಬ್ಲಿ ನಿಮಗೆ H1N1 ಫ್ಲೂ ಬಂದಿದೆ ಅಂತ ಅರ್ಥ. ಸೊ ಮೋಸ್ಟ್ ಪೀಪಲ್ ರಿಕವರ್ ಅಟ್ ಹೋಮ್ ಇನ್ ಫ್ಯೂ ಡೇಸ್ ಆ್ಯಂಡ್ ಸೀಕ್ ಮೆಡಿಕಲ್ ಕೇರ್ ಇಫ್ ದ ಸಿಮ್ಟಮ್ಸ್ ವರ್ಸನ್. ಸೊ ಇವಾಗ ಕೇಸ್ ಯಾಕೆ ರೈಸ್ ಆಗ್ತಾಯಿದೆ ಅಂತಂದರೆ ಆಬ್ವಿಯಸ್ಲಿ ಇಟ್ ಈಸ್ ಸೀಸನ್ ಇನ್ ನೇಚರ್. ಸೊ ಮಾನ್ಸೂನ್ ಜೊತೆಗೆ ಬಂದ ಹಾಗೆ ವೆದರ್ ಕೂಡ ಚೇಂಜ್ ಆಗುತ್ತೆ. ಹಾಗಾಗಿ ಮಾನ್ಸೂನಲ್ಲಿ H1N1 ಜಾಸ್ತಿ ಆಗುತ್ತೆ, ಕಾಮನ್. ಆ್ಯಂಡ್ ದೆನ್ ಹೈ ಪಾಪ್ಯುಲೇಷನ್ ಮೂವ್ಮೆಂಟ್ಸ್ ಆ್ಯಂಡ್ ಗ್ಯಾದರಿಂಗ್ಸ್ ನಡೀತಾ ಇದೆ, ಹಾಗಾಗಿ ಜಾಸ್ತಿ ಆಗ್ತಾಯಿದೆ, ಒಬ್ಬರಿಂದೊಬ್ಬರಿಗೆ ಸ್ಪ್ರೆಡ್ ಆಗ್ತಾಯಿದೆ. ಆಮೇಲೆ ಕೆಲವೊಂದು ಜನರ ಹತ್ರ ಲೋವರ್ ಇಮ್ಯುನಿಟಿ ಇರುತ್ತೆ, ಸೊ ಹಾಗಾಗಿ ಕೂಡ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ದೆನ್ ಇಟ್ ಈಸ್ ನಾಟ್ ಅ ನ್ಯೂ ಆರ್ ಮೋರ್ ಡೇಂಜರಸ್ ವೈರಸ್ ಸ್ಟ್ರೇನ್. ಇದು ಆಲ್ರೆಡಿ ಓಲ್ಡ್ H1N1 ವೈರಸ್ ನಡೀತಾ ಇದೆ. ಸೊ ಹಾಗಾಗಿ ಇದಕ್ಕೆ ಕ್ಯೂರ್ ಎಲ್ಲ ಆಲ್ರೆಡಿ ಇದೆ ನಮ್ಮ ಹತ್ರ. ಹೆಲ್ತ್ ಸಿಸ್ಟಮ್ಸ್ ಆರ್ ವೆರಿ ಪ್ರಿಪೇರ್ಡ್ ಆ್ಯಂಡ್ ದ ಸಿಚುವೇಷನ್ ಇಸ್ ಅಂಡರ್ ಕಂಟ್ರೋಲ್ ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ಸ್ ಅವ್ರು ಹೇಳಿದ್ದಾರೆ. ಸೊ ಇದನ್ನು ಬರೋದಕ್ಕಿಂತ ಮುಂಚೆ ಪ್ರಿವೆನ್ಷನ್ ಯಾವ ಥರ ಮಾಡ್ಬೋದಪ್ಪ ಅಂತಂದರೆ ಒಂದು ಆಬ್ವಿಯಸ್ಲಿ ಕ್ರೌಡೆಡ್ ಪ್ಲೇಸಸ್ಗೆ ಹೋದಾಗ ಮಾಸ್ಕ್ ಹಾಕ್ಕೊಳ್ಳಿ. ಆಮೇಲೆ ಹ್ಯಾಂಡ್ಸ್ನ ಫ್ರೀಕ್ವೆಂಟಾಗಿ ಸ್ಯಾನಿಟೈಸರ್ ಮತ್ತು ಸೋಪಲ್ಲಿ ವಾಶ್ ಮಾಡಬೇಕು. ಆಮೇಲೆ ಕಫ್ ಮತ್ತು ಸ್ನೀಸ್ ಮಾಡುವಾಗ ಮೌತ್ನ ಕವರ್ ಮಾಡ್ಕೊಳ್ಳಿ. ಆಮೇಲೆ ಸ್ಪೇಸಸ್ನ ವೆಂಟಿಲೇಟೆಡಾಗಿ ಇಟ್ಕೊಂಡಿರಿ. ಹುಷಾರಿಲ್ಲ ಅಂದರೆ ಮನೇಲೇ ಇರಿ. ಆಮೇಲೆ ಫ್ಲೂ ವ್ಯಾಕ್ಸಿನ್ ಇನ್ ಕೇಸ್ ಹೈ ರಿಸ್ಕ್ ಏರಿಯಾದಲ್ಲಿ ಇತ್ತಂದರೆ ತೊಗೊಂಡಿರಿ ಅಂತ. ಎಕ್ಸ್ಪರ್ಟ್ ಏನು ಹೇಳ್ತಾರೆ ಅಂತಂದರೆ ದೇರ್ ಇಸ್ ನೋ ನೀಡ್ ಟು ಬಿ ಟೆನ್ಷನ್ ಆಗುವಂಥ ಕಾರಣಗಳು ಏನಿಲ್ಲ. ಯಾಕಂತಂದರೆ ಮೋಸ್ಟ್ ಕೇಸಲ್ಲಿ ಮೈಲ್ಡ್ ಆಗಿರುತ್ತೆ, ಹಾಸ್ಪಿಟಲೈಸೇಷನ್ಸ್ ಕೆಲಸ ತುಂಬ ಕಡಿಮೆ ಇರುತ್ತೆ, ಆ್ಯಂಡ್ ನೋ ಅನ್ಯೂಜುವಲ್ ಸಿವಿರಿಟಿ ರಿಪೋರ್ಟೆಡ್. ಪಬ್ಲಿಕ್ ಹೆಲ್ತ್ ಸಿಸ್ಟಮ್ಸ್ ಆರ್ ಮಾನಿಟರಿಂಗ್ ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ ವರಿ ಮಾಡುವಂಥ ವಿಷಯ ಇಲ್ಲ ಅಂತ ಹೇಳಿದರೆ. ಬಟ್ ಕರ್ನಾಟಕದಲ್ಲಿ ಅದರಲ್ಲೂ ಎಸ್ಪೆಷಲಿ ಬೆಂಗಳೂರಲ್ಲಿರುವಂಥ ಒಂದು ಸ್ಕೂಲಲ್ಲಿ 500 ಜನಕ್ಕಿಂತ ಹೆಚ್ಚು ಜನಕ್ಕೆ ಸ್ಪ್ರೆಡ್ ಆಗಿದೆ. ಅದು ನ್ಯೂಸಲ್ಲಿ ಇತ್ತಂತ ಕವರ್ ಮಾಡಿದ್ದೀನಿ ಅಷ್ಟೇ. ಓಕೆ, ಸೊ ದಿಸ್ ಇಸ್ ಅಬೌಟ್ H1N1. ಇದೇನಂದರೆ H1N1 ಅಂದರೆ ಇದು ವೈರಸ್ಸಿಂದ ಬಂದಿರುವಂಥ ಡಿಸೀಸ್, ವೆರಿ ಇಂಪಾರ್ಟೆಂಟ್. ಸೊ UPSC ಪ್ರಿಲಿಮ್ಸಲ್ಲಿ ಯಾವ ಥರ ಮಾಡ್ತಾರೆ ಅಂತಂದರೆ ಒಂದು ಡಿಸೀಸ್ನ ಕೊಟ್ಟು ಇದು ಯಾವ
ವೈರಸ್ ಅಥವಾ ಬ್ಯಾಕ್ಟೀರಿಯಾದ ಬಂದಿದೆ ಅಂತ ಕೇಳ್ತಾರೆ. ಓಕೆ, ಸೊ ನನಗೆ ಕಮೆಂಟ್ ಬಾಕ್ಸಲ್ಲಿ ಏನು ತಿಳಿಸ್ತಾರೆ ಅಂದರೆ ಟೈಫಾಯ್ಡ್ ಬರೋದಕ್ಕೆ ಕಾರಣವಾಗುವಂಥ ವೈರಸ್ ಅಥವಾ ಬ್ಯಾಕ್ಟೀರಿಯಾ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥರ್ಡ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ಲೇಕ್ ಪೋವೆಲ್. ಸೊ ನ್ಯೂಸಲ್ಲಿ ಏನಂತಪ್ಪ ಅಂತಂದರೆ ಲೇಕ್ ಪೋವೆಲ್ ಅಂತಂದರೆ ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ರಿಸರ್ವೇರ್ ಇನ್ USA ಹ್ಯಾಸ್ ಫಾಲನ್ ಟು ಲೋವೆಸ್ಟ್ ಲೆವೆಲ್ ಸಿನ್ಸ್ ಇಟ್ ಬಿಗ್ಯಾನ್ ಫಿಲ್ಲಿಂಗ್. ಓಕೆನಾ, ಸೊ ರೀಸೆಂಟಾಗಿ ಒಂದ್ಸಲ ಡಿಸ್ಕಸ್ ಮಾಡಿದ್ದೆ, ಮತ್ತೆ ಇವಾಗ ನ್ಯೂಸಲ್ಲಿದೆ ಏನಪ್ಪ ಅಂತಂದರೆ ಇಲ್ಲಿ ವಾಟರ್ ಲೆವೆಲ್ ತುಂಬ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಲೇಕ್ ಪೋವೆಲ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಇಟ್ ಈಸ್ huge man-made lake which is located on the Colorado River and stretches across parts of Utah and Arizona in the United States. So lake was created by building Glen Canyon Dam which flooded Glen Canyon. ಓಕೆ, ಸೊ ಬಿಲ್ಡ್ ಮಾಡೋದಕ್ಕೋಸ್ಕರ ಇಲ್ಲಿ ಡ್ಯಾಮ್ ಬಿಲ್ಡ್ ಮಾಡೋದಕ್ಕೋಸ್ಕರ ಡ್ಯಾಮ್ ಹಿಂದೆ ಇರುವಂಥ ಜಾಗ ಎಲ್ಲ ಸೇರಿಕೊಂಡು ರಿಸರ್ವೇರ್ ಫಾರ್ಮ್ ಆಗಿದೆ, ಅದಕ್ಕೆ ಲೇಕ್ ಪೋವೆಲ್ ಅಂತ ಕರೀತಾರೆ. ಇಟ್ ಈಸ್ ದ ಸೆಕೆಂಡ್ ಲಾರ್ಜೆಸ್ಟ್ ರಿಸರ್ವೇರ್ ಇನ್ ದ USA, ಸೆಕೆಂಡ್ ಒನ್ ಟು ಲೇಕ್ ಮೀಡ್. ರೀಸೆಂಟಾಗಿ ಏನು ಮಾತಾಡಿದ್ವಿ ನಾವು ಲೇಕ್ ಮೀಡ್ ಬಗ್ಗೆ ಮಾತಾಡಲಾಗಿತ್ತು. ಸೊ ಲೇಕ್ ಮೀಡಲ್ಲೂ ಕೂಡ ವಾಟರ್ ಲೆವೆಲ್ ಲೋವೆಸ್ಟ್ ಸಿನ್ಸ್ ಇಟ್ಸ್ ಇನ್ಸೆಪ್ಷನ್ ಆಗಿದೆ, ಹಾಗಾಗಿ ಅದ್ರ ಬಗ್ಗೆ ಮಾತಾಡುವಾಗ ಲೇಕ್ ಮೇಡ್ ಬಗ್ಗೆ ಮಾತಾಡಿದ್ವಿ, ಇವಾಗ ಲೇಕ್ ಪೋವೆಲ್ ಬಗ್ಗೆ ಮಾತಾಡ್ತಿದ್ವಿ. ಎರಡೂ ಕೂಡ ಮ್ಯಾನ್ ಮೇಡ್, ವೆರಿ ಇಂಪಾರ್ಟೆಂಟ್. When it is full, it is designed to hold more than 26 million acre-feet of water that originates from the snowpack in upper Colorado River Basin. Very important. ಸೊ ಇದೇನಂದರೆ ಯಾವುದರಿಂದ ಕ್ರಿಯೇಟ್ ಮಾಡಲಾಗಿದೆ, ಇದು ಗ್ಲೆನ್ ಕ್ಯಾನ್ಯಾನ್ ಡ್ಯಾಮ್ ಕ್ರಿಯೇಟ್ ಮಾಡೋದ್ರಿಂದ ಹಿಂದೆ ಲೇಕ್ ಕ್ರಿಯೇಟ್ ಆಗಿದೆ. ಸೆಕೆಂಡ್ ಲಾರ್ಜೆಸ್ಟ್ 26 million ಏಕರ್ಸ್ ಆಫ್ ಫೀಟ್ ಆಫ್ ವಾಟರ್ನ ಕವರ್ ಮಾಡುತ್ತೆ ಆ್ಯಂಡ್ ಅಪ್ಪರ್ ಕೊಲರಾಡೋ ರಿವರ್ ಬೇಸಿನಲ್ಲಿದೆ. ಸೊ ಲೇಕ್ ಪೋವೆಲ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಇಟ್ ಆ್ಯಕ್ಟ್ಸ್ ಆಸ್ ಅ ಜಾಯಿಂಟ್ ವಾಟರ್ ಬ್ಯಾಂಕ್ ಫಾರ್ ದ ಸ್ಟೇಟ್ಸ್ ಇನ್ ದ ಅಪ್ಪರ್ ಕೊಲರಾಡೋ ರಿವರ್ ಬೇಸಿನ್, ಎಸ್ಪೆಷಲಿ ಅರಿಜೋನಾ ಮತ್ತು ಯೂಟಾಗೆ. ಸ್ನೋ ಪ್ಯಾಕ್ ಮತ್ತು ರೇನ್ಫಾಲಿಂದ ಇಲ್ಲಿ ವಾಟರ್ ಚೆನ್ನಾಗಿ ಸ್ಟೋರ್ ಆಗುತ್ತೆ ಆ್ಯಂಡ್ ಇಲ್ಲಿ ಸ್ಟೋರ್ ಆಗಿರೋದನ್ನು ನಾವು ವಾಟರ್ ಸಪ್ಲೈ ಮಾಡಲಾಗುತ್ತೆ. ಸೊ ಸಪೋರ್ಟ್ಸ್ 7 US ಸ್ಟೇಟ್ಸ್ ಪಾರ್ಷಿಯಲಿ ಆರ್ ಫುಲ್ಲಿ: ವ್ಯೋಮಿಂಗ್, ಕೊಲರಾಡೋ, ಯೂಟಾ, ನ್ಯೂ ಮೆಕ್ಸಿಕೋ, ಅರಿಜೋನಾ, ನವಾಡಾ ಆ್ಯಂಡ್ ಕ್ಯಾಲಿಫೋರ್ನಿಯಾ, ಇದೆಲ್ಲ ಸ್ಟೇಟ್ಗೂ ಕೂಡ ಸಪೋರ್ಟ್ ಮಾಡುತ್ತೆ ಇದು. ಸೊ ಎಕಲಾಜಿಕಲ್ ಫೀಚರ್ ಅಂತಂದರೆ ಇಟ್ ಈಸ್ ಆ್ಯನ್ ಆಲಿಗೋಟ್ರಾಫಿಕ್ ರಿಸರ್ವರ್ ಅಂತ. ಆಲಿಗೋಟ್ರಾಫಿಕ್ ಅಂತಂದರೆ ನ್ಯೂಟ್ರಿಯೆಂಟ್ ಕಾನ್ಸಂಟ್ರೇಷನ್ ತುಂಬ ಕಡಿಮೆ ಇರುತ್ತೆ, ಲೋ ಆಲ್ಗಲ್ ಪ್ರೊಡಕ್ಷನ್ ಇದೆ ಆ್ಯಂಡ್ ರಿಸಲ್ಟ್ಸ್ ಇನ್ ಅ ವೆರಿ ಕ್ಲಿಯರ್ ವಾಟರ್ ಕಂಡೀಷನ್ಸ್. ಆಲಿಗೋಟ್ರಾಫಿಕ್ ಇದರ ಅಪೋಸಿಟ್ ಯಾವುದು? ಯೂಟ್ರಾಫಿಕ್ ಅಂತ ಕರೀತಾರೆ. ಯೂಟ್ರಾಫಿಕ್ ಅಂತಂದರೆ ನ್ಯೂಟ್ರಿಯೆಂಟ್ ಕಂಟೆಂಟ್ ತೀರಾ ಜಾಸ್ತಿ ಇರುತ್ತೆ. ನಾರ್ಮಲಿ ನ್ಯೂಟ್ರಿಯೆಂಟ್ ಕಂಟೆಂಟ್ ಜಾಸ್ತಿ ಯಾಕೆ ಆಗುತ್ತೆ ಅಂತಂದರೆ ಬಿಕಾಸ್ ಆಫ್ ಆ್ಯಂಥ್ರೋಪಿಕ್ ಅಥವಾ ಮ್ಯಾನ್ ಮೇಡ್ ಆ್ಯಕ್ಟಿವಿಟೀಸಿಂದ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಫರ್ಟಿಲೈಸರ್ಸ್ನ ಫಿಲ್ ಮಾಡಿದ್ರಿಂದಾಗಲಿ, ಡೊಮೆಸ್ಟಿಕ್ ವೇಸ್ಟ್ ಎಕ್ಸೆಟ್ರಾ ಫಿಲ್ ಮಾಡಿದರೆ ನ್ಯೂಟ್ರಿಯೆಂಟ್ ಜಾಸ್ತಿ ಆಗುತ್ತೆ. ನ್ಯೂಟ್ರಿಯೆಂಟ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ? ಆಲ್ಗೆ ಜಾಸ್ತಿ ಆಗುತ್ತೆ. ಆಲ್ಗೆ ಜಾಸ್ತಿ ಆಗೋದ್ರಿಂದ ಹಾರ್ಮ್ಫುಲ್ ಆಲ್ಗಲ್ ಬ್ಲೂಮ್ ಅಂತ ಕರೀತಾರೆ. ಇದರಿಂದ ಅಲ್ಲಿರುವಂಥ ಎಕೋಸಿಸ್ಟಮ್ ಹಾಳಾಗುತ್ತೆ. ಬಟ್ ದಿಸ್ ಪರ್ಟಿಕ್ಯುಲರ್ ರಿವರಲ್ಲಿ ಅಥವಾ ಲೇಕಲ್ಲಿ ಇಟ್ ಈಸ್ ಒಲಿಗೋಟ್ರಾಫಿಕ್ ರಿಸರ್ವೇರ್, ಸೊ ಕ್ಲೀನ್ ಆಗಿದೆ ಅಂತ. ಸೊ ಸಿಗ್ನಿಫಿಕೆನ್ಸ್ ಏನಂತಂದರೆ ಫ್ಲೋ ಆಫ್ ಕೊಲರಾಡೋ ರಿವರ್ನ ರೆಗ್ಯುಲೇಟ್ ಮಾಡುತ್ತೆ, supports agriculture, cities, industry, hydropower, etc. It is very vital for water security of the millions of people, and declining water levels pose a serious challenge for the future. Next, so recreation and tourism, it is also a major recreation area known for magnificent sandstone canyons and rock formations. Okay, so ಇದನ್ನು ಯಾಕೆ ಕವರ್ ಮಾಡಿದ್ರೆ ಅಂತಂದರೆ UPSCಯಲ್ಲಿ ಎವ್ರಿ ಅದರ್ ಇಯರ್ ಒನ್ ಆಫ್ ದ ಕ್ವಶನ್ಸ್ನ ಕೇಳ್ತಿರ್ತಾರೆ. ಯಾವುದ್ರ ಮೇಲೆ? ಯಾವುದೋ ಒಂದು ಲೇಕ್ ಆಗಲಿ, ಯಾವುದೋ ಒಂದು ರಿವರ್ ಆಗಲಿ, ಯಾವುದೋ ಒಂದು ಓಷನ್ ಆಗಲಿ, ಏನೋ ವಾಟರ್ ಲೆವೆಲ್ ಕಡಿಮೆ ಆಗಿದೆ, ಗ್ಲೇಷಿಯರ್ಸ್ ಮೆಲ್ಟ್ ಆಗಿದೆ ಅಂತ ಇತ್ತಂದರೆ ಅದು ನ್ಯೂಸಲ್ಲಿ ಕೇಳ್ತಾರೆ. ಸೊ ಇದಕ್ಕೆ ಎಕ್ಸಾಂಪಲ್ ಏನಪ್ಪ ಅಂತಂದರೆ 2018 ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಕೇಳಲಾಗಿತ್ತು. ಏನಪ್ಪ ಅಂತಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಆರ್ ಹ್ಯಾವ್ ಶಂಕ್ ಇಮೆನ್ಸ್ಲಿ ಆರ್ ಡ್ರೈಡ್ ಅಪ್ ಇನ್ ದ ರೀಸೆಂಟ್ ಪಾಸ್ಟ್ ಡ್ಯೂ ಟು ಹ್ಯೂಮನ್ ಆ್ಯಕ್ಟಿವಿಟೀಸ್ ಅಂತ. ಸೊ ಆಪ್ಷನ್ಸ್ ಅರಲ್ ಸಿ, ಬ್ಲ್ಯಾಕ್ ಸಿ, ಲೇಕ್ ಬೇಕಲ್ ಅಂತ ಕೇಳಿ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ ಗಿವನ್ ಬಿಲೋ ಅಂತ. 1 only, 1 and 2, 2 and 3 only, 2 only, 1 and 3 only. ಸೊ ಇದನ್ನ ವೀಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಯಾವ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಸೊ ಯಾಕೆ ಚೂಸ್ ಮಾಡಿದ್ದೀನಿ ಅಂತಂದರೆ UPSCಯಲ್ಲಿ ಈ ಥರವಾದಂಥ ಲೇಕ್ ಆಗಲಿ, ರಿವರ್ಸ್ ಆಗಲಿ, ಸೀಸ್ ಆಗಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಆರ್ಟಿಕಲ್ ಬಂದು ಇಟ್ ಈಸ್ ರಿಲೇಟೆಡ್ ಟು ನ್ಯಾಷನಲ್ ಅನುಭವ್ ಅವಾರ್ಡ್ಸ್ 2026. ಸೊ ರೀಸೆಂಟಾಗಿ ಡೆಲ್ಲಿಯಲ್ಲಿ ನ್ಯಾಷನಲ್ ಅನುಭವ್ ಅವಾರ್ಡ್ಸನ್ನು ಕೊಡಲಾಗಿದೆ. So total 15 awardees were selected. It is conferred by the Minister for State for Personal Public Grievances and Pensions ಅಂತ. ಹಾಗಾದರೆ ಅನುಭವ್ ಅವಾರ್ಡ್ಸ್ ಅಂದರೆ ಏನು? ಇಟ್ ವಾಸ್ ಲಾಂಚ್ಡ್ ಇನ್ 2025. ಇಟ್ ಈಸ್ ಗಿವನ್ ಬೈ ಡಿಪಾರ್ಟ್ಮೆಂಟ್ ಆಫ್ ಪೆನ್ಷನ್ ಆ್ಯಂಡ್ ಪೆನ್ಷನರ್ಸ್ ವೆಲ್ಫೇರ್ ಅಂಡರ್ ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರೀವೆನ್ಸಸ್ ಆ್ಯಂಡ್ ಪೆನ್ಷನ್ಸ್. ಇಟ್ ವಾಸ್ ಇಂಟ್ರೊಡ್ಯೂಸ್ ಟು ರಿಕಗ್ನೈಸ್ ಆ್ಯಂಡ್ ಇನ್ಸೆಂಟಿವೈಸ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ಸ್. ಸೊ ಇದರಲ್ಲಿ ಎಲಿಜಿಬಲ್ ಯಾರಪ್ಪ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್, ಸ್ಟೇಟ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯೀಸ್ ಎಲ್ಲ ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಅವರು ಏನಾದರೂ ಪೆನ್ಷನ್ಸ್ ಆಗಲಿ, ಪರ್ಸನಲ್ಸ್ಗಾಗಲಿ, ಪಬ್ಲಿಕಲ್ಲಾಗಲಿ ಎಕ್ಸ್ಟ್ರಾರ್ಡಿನರಿ ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದ್ದಂದರೆ ಅವರಿಗೆ ಇದನ್ನು ಅವಾರ್ಡ್ ಕೊಡಲಾಗುತ್ತೆ.
awarded to retiring within the next 8 months or retired within the previous 3 years. ಸೊ ಇವರಿಗೆ ಕೊಡಲಾಗುತ್ತೆ, ಇಯರ್ ಲಾಂಗ್ ಅವರು ಅವ್ರ ಲೈಫ್ ಲಾಂಗ್ ಅವರು ಸರ್ವಿಸ್ ಮಾಡೋದಕ್ಕೋಸ್ಕರ ಕೊಡಲಾಗುತ್ತೆ ಇದನ್ನ. ಸೊ ವಾಟ್ ಈಸ್ ಎನ್ ಅನುಭವ ರೈಟಪ್? ಸೊ ಅನುಭವ ರೈಟಪ್ ಅಂತ ರಿಟೈರಿಂಗ್ ಆರ್ ರಿಟೈರ್ಡ್ ಎಂಪ್ಲಾಯೀಸ್ ಡಾಕ್ಯುಮೆಂಟ್ ದೇರ್ ಎಕ್ಸ್ಪೀರಿಯನ್ಸಸ್, ಇನೋವೇಷನ್, ಸಜೆಷನ್ಸ್, ಗುಡ್ ಪ್ರಾಕ್ಟಿಸಸ್ ಎಕ್ಸೆಟ್ರಾ. ದೀಸ್ ಎಕ್ಸ್ಪೀರಿಯನ್ಸ್ ಬಿಕಮ್ ರೆಪಾಸಿಟರಿ ಆಫ್ ಇನ್ಸ್ಟಿಟ್ಯೂಷನಲ್ ನಾಲೆಜ್. ಸೊ ನೀವು ಲೈಫ್ ಲಾಂಗ್ ಇಲ್ಲಿ ಕೆಲಸ ಮಾಡಿದ್ರಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ, ನೀವು ಇನೋವೇಷನ್ ಏನು ಮಾಡಿದ್ರಾ, ನಿಮ್ಮ ಮುಂದೆ ಚೇಂಜ್ ಮಾಡೋದಕ್ಕೆ ಏನು ಸಜೆಷನ್ಸ್ ಕೊಡ್ತೀರಾ, ಸೊ ಅದೆಲ್ಲ ಒಂದು ಅನುಭವ ರೇಟಪ್ ಅಂತಿರುತ್ತೆ. ಅವ್ರು ರಿಟೈರ್ ಆಗೋಕ್ಕಿಂತ ಮುಂಚೆ ಒಂದು ಅನುಭವ ರೇಟಪ್ ಕೊಡ್ತಾರೆ. ಅನುಭವ ರೇಟಪ್ ಏನಾಗುತ್ತಂತಪ್ಪ, ಇಟ್ ಆ್ಯಕ್ಟ್ಸ್ ಆಸ್ ಅ ರೆಪಾಸಿಟರಿ. ಇದರಿಂದ ಮುಂದೆ ಏನಾದರೂ ಇಶ್ಯೂ ಆಗ್ತಾ ಇದ್ದರೆ ಅದನ್ನು ಸಜೆಸ್ಟ್ ಮಾಡ್ಬೋದು ಅಥವಾ ಚೇಂಜ್ ಮಾಡೋದಕ್ಕೋಸ್ಕರ ಹೆಲ್ಪ್ ಆಗುತ್ತೆ ಅಂತ ಇದರ ಬೇಸಿಕ್ ಐಡಿಯಾ. ಅಬ್ಜೆಕ್ಟಿವ್ಸ್ ಏನಂದರೆ, ಇಟ್ ಕ್ರಿಯೇಟ್ಸ್ ಅ ಡಾಟಾ ಬೇಸ್ ಆಫ್ ಸಿಗ್ನಿಫಿಕೆಂಟ್ ಸಜೆಷನ್ಸ್ ಆ್ಯಂಡ್ ವರ್ಕ್ ಎಕ್ಸ್ಪೀರಿಯನ್ಸಸ್. ಇದು ಹ್ಯೂಮನ್ ರಿಸೋರ್ಸ್ನ ಚಾನಲ್ ಮಾಡುತ್ತೆ ಆಫ್ ರಿಟೈರಿಂಗ್ ಎಂಪ್ಲಾಯೀಸ್ ಫಾರ್ ನ್ಯಾಷನಲ್ ಬಿಲ್ಡಿಂಗ್ ಆ್ಯಂಡ್ ಆಲ್ಸೋ ಎನೇಬಲ್ಸ್ ಮಿನಿಸ್ಟ್ರೀಸ್ ಆರ್ ಡಿಪಾರ್ಟ್ಮೆಂಟ್ಸ್ ಟು ಟೇಕ್ ಕ್ರೂಷಿಯಲ್ ಸ್ಟೆಪ್ಸ್ ವೈಲ್ ಕನ್ಸಿಡರಿಂಗ್ ಯೂಸ್ಫುಲ್ ಆ್ಯಂಡ್ ರೆಪ್ಲಿಕೇಬಲ್ ಸಜೆಷನ್ಸ್. ಏನು ಆಲ್ರೆಡಿ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಮಾಡಿರುವಂಥ ರೆಪಾಸಿಟರಿ ಕೊಡ್ತಾರೆ, ಅದನ್ನು ಯೂಸ್ ಮಾಡಿಕೊಂಡು ಸಜೆಷನ್ಸ್ನ ರೆಪ್ಲಿಕೇಟ್ ಮಾಡ್ಬೋದು ಇವರು. ಸೊ ಅವಾರ್ಡ್ಸ್ ಆ್ಯಂಡ್ ರಿಕಗ್ನಿಷನಲ್ಲಿ ಈಚ್ ಅನುಭವ ಅವಾರ್ಡ್ ವಿಲ್ ಬಿ ಫೆಸಿಲಿಟೇಟೆಡ್ ವಿತ್ ಮೆಡಲ್, ಸರ್ಟಿಫಿಕೇಟ್ ಆ್ಯಂಡ್ ಕ್ಯಾಶ್ ಪ್ರೈಸ್ ಆಫ್ 10,000 rupees. Jury certificate winner will be presented with medal and certificate. Okay, it is less about money or appreciation, but it is more about the idea. Okay, very important. Next article ಯಾವ್ದಪ್ಪ ಅಂತಂದರೆ, ಇಟ್ ಇಸ್ ರಿಲೇಟೆಡ್ ಟು ಬ್ರಿಕ್ಸ್ ಅಪೋಸ್ ಯುರೋಪಿಯನ್ ಯೂನಿಯನ್ಸ್ CBAM ಡಿಮ್ಯಾಂಡ್ಸ್ ಫಾರ್ ಅಡಾಪ್ಟೇಷನ್ ಫೈನಾನ್ಸ್. ಸೊ ಏನಪ್ಪ ನ್ಯೂಸ್ ಅಂತಂದರೆ, 12th ಬ್ರಿಕ್ಸ್ ಎನ್ವಿರಾನ್ಮೆಂಟ್ ಮಿನಿಸ್ಟರ್ಸ್ ಮೀಟಿಂಗ್ನ ರೀಸೆಂಟಾಗಿ ನ್ಯೂ ದೆಹಲಿಯಲ್ಲಿ ಹೇಳಿ ಮಾಡಲಾಗಿತ್ತು ಅಂಡರ್ ದ ಇಂಡಿಯಾ ಚೇರ್ಮನ್ಶಿಪ್. ಸೊ ಇದರಲ್ಲಿ ಬ್ರಿಕ್ಸ್ ಏನು ಮಾಡಿದ್ರೆ ಅಂದರೆ, ದಿ ಅಪೋಸ್ಡ್ ಯುನಿಲ್ಯಾಟ್ರಲ್ ಪ್ಯುನಿಟಿವ್ ಡಿಸ್ಕ್ರಿಮಿನೇಟರಿ ಪ್ರೊಟೆಕ್ಷನಿಸ್ಟ್ ಕ್ಲೈಮೇಟ್ ಮೆಜರ್ಸ್. ಅದರಲ್ಲಿ ಒನ್ ಆಫ್ ದ ಯಾವುದು CBAM. ಸೊ ಸ್ಪೆಷಲ್ ಕನ್ಸರ್ನ್ ಅದರಲ್ಲೂ ಯುರೋಪಿಯನ್ ಯೂನಿಯನ್ಸ್ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಂತ. ಸೊ ಹಾಗಿದ್ರೆ ಏನಪ್ಪ ಈ CBAM ಅಂತಂದರೆ, ವಾಟ್ ಈಸ್ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಂತಂದರೆ, ಇಟ್ ಈಸ್ 1st January 2026 ಸ್ಟಾರ್ಟ್ ಆಗಿದೆ. ಸೊ ಇಟ್ ರಿಕ್ವೈರ್ಸ್ ಇಂಪೋರ್ಟರ್ಸ್ ಟು ಅಕೌಂಟ್ ಫಾರ್ ಕಾರ್ಬನ್ ಎಮಿಷನ್ಸ್ ಅಸೋಸಿಯೇಟೆಡ್ ವಿತ್ ಪ್ರೊಡಕ್ಷನ್ ಆಫ್ ಕಾರ್ಬನ್ ಇಂಟೆನ್ಸಿವ್ ಪ್ರಾಡಕ್ಟ್ಸ್ ಅಂತ. ಸೊ ಸಿಂಪಲಾಗಿ ಹೇಳ್ಬೇಕಂತಂದರೆ, ಇದು ಯುರೋಪ್ ಅಂತ ತೊಗೊಳ್ಳಿ, ಇಟ್ ಈಸ್ ಯುರೋಪ್. ಇಲ್ಲಿ ಯಾವುದೊಂದು ಕಂಟ್ರಿ ಅಂತ ತೊಗೊಳ್ಳಿ, ಫಾರ್ ಎಕ್ಸಾಂಪಲ್ ಇಂಡಿಯಾ ಅಂತ ತೊಗೊಳ್ಳಿ. ಸೊ ಇಲ್ಲಿ ಯಾವುದೊಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಪ್ರಾಡಕ್ಟ್ನ ನೀವು ಯುರೋಪಿಯನ್ ಯೂನಿಯನ್ಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದೀರ ಅಂತಂದರೆ, ಯುರೋಪಿಯನ್ ಯೂನಿಯನ್ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡುತ್ತಂದರೆ, ನೀವು ಈ ಪ್ರಾಡಕ್ಟಿಂದ ಏನಾದರೂ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಮಾಡಿದರೆ ಅಥವಾ ಕಾರ್ಬನ್ ಎಮಿಷನ್ಸ್ ಮಾಡಿದರೆ ಅಂದರೆ, ಆ ಕಾರ್ಬನ್ ಎಮಿಷನ್ ಅಕಾರ್ಡಿಂಗ್ಲಿ ನಾವು ಟ್ಯಾರಿಫ್ ಹಾಕ್ತೀವಿ. ಓಕೆ, ಟ್ಯಾರಿಫ್ ಹಾಕೋದ್ರಿಂದ ಏನಾಗುತ್ತೆ, ನೀವು ಪ್ರಾಡಕ್ಟ್ ಇಲ್ಲಿ ಕಾಂಪಿಟೇಟಿವ್ ಆಗಲ್ಲ. ಯಾಕಂತಂದರೆ ನಿಮ್ಮ ಪ್ರಾಡಕ್ಟಿನ ಪ್ರೈಸ್ ಅಥವಾ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಕಾಂಪಿಟೇಟಿವ್ ಆಗಲ್ಲ. ಸೊ ನೀವು ಟ್ಯಾರಿಫ್ನ ಕಡಿಮೆ ಮಾಡೋಕ್ಕಂದ್ರೆ ಏನು ಮಾಡಬೇಕು, ನೀವು ಪ್ರೊಡ್ಯೂಸ್ ಮಾಡ್ತಿರುವಂಥ ಗ್ರೀನ್ ಹೌಸ್ ಗ್ಯಾಸ್ ಅಥವಾ ಕಾರ್ಬನ್ನ ಕಡಿಮೆ ಮಾಡಿ, ನೀವು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಕಾರ್ಬನ್ ಎಷ್ಟು ಪ್ರೊಡ್ಯೂಸ್ ಮಾಡ್ತೀರ ಅದನ್ನು ಕಡಿಮೆ ಮಾಡಿ. ಸೊ ಒಂದು ಕ್ಲೀನ್ ಮೇಜರ್ಸ್ ತಗೊಂಡು ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇದರಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ಕವರ್ ಮಾಡಿದ್ದಾರೆ ಅಂದರೆ, ಐರನ್ ಆ್ಯಂಡ್ ಸ್ಟೀಲ್, ಅಲ್ಯೂಮಿನಿಯಂ, ಸಿಮೆಂಟ್, ಫರ್ಟಿಲೈಸರ್ಸ್, ಹೈಡ್ರೋಜನ್, ಎಲೆಕ್ಟ್ರಿಸಿಟಿ ಎಕ್ಸೆಟ್ರಾ. ಇದನ್ನು ನೀವೇನಾದರೂ ಯುರೋಪಿಗೆ ಎಕ್ಸ್ಪೋರ್ಟ್ ಮಾಡ್ತೀರಾ ಅಂತಂದರೆ, ಇದರಲ್ಲಿ ಪ್ರೊಡ್ಯೂಸ್ ಆಗಿರುವಂಥ ಕಾರ್ಬನ್ ಡೈಆಕ್ಸೈಡ್ ಅಕಾರ್ಡಿಂಗ್ಲಿ ನಿಮಗೆ ಟ್ಯಾರಿಫ್ ಆಗುತ್ತೆ ಅಂತ. ಸೊ ಪರ್ಪಸ್ ಏನಪ್ಪ ಅಂತಂದರೆ, ಟು ಪ್ರಿವೆಂಟ್ ಕಾರ್ಬನ್ ಲೀಕೇಜ್, ಶಿಫ್ಟಿಂಗ್ ಆಫ್ ಕಾರ್ಬನ್ ಇಂಟೆನ್ಸಿವ್ ಪ್ರೊಡಕ್ಷನ್ ಔಟ್ಸೈಡ್ ದ ಯುರೋಪಿಯನ್ ಯೂನಿಯನ್ ಡ್ಯೂ ಟು ಡಿಫ್ರೆಂಟ್ ಕ್ಲೈಮೇಟ್ ಪಾಲಿಸೀಸ್ ಅಂತ. ಓಕೆ, ಸೊ ಇಂಡಿಯಾಗೆ ಕನ್ಸರ್ನ್ ಆಗಿದೆಯಪ್ಪ ಅಂತಂದರೆ, ಸೊ ಇಂಡಿಯಾ ಟು ಯುರೋಪಿಯನ್ ಎಕ್ಸ್ಪೋರ್ಟ್ಸ್ ಮೇಲೆ ಇವಾಗ ಟ್ಯಾರಿಫ್ ಬೀಳುತ್ತೆ. ಸೊ ಇಂಡಿಯಾ ಹ್ಯಾಸ್ ಅ ಸಿಗ್ನಿಫಿಕೆಂಟ್ ಎಕ್ಸ್ಪೋಸರ್ ಟು CBAM. ಐರನ್ ಆ್ಯಂಡ್ ಸ್ಟೀಲ್ ಅಪ್ರಾಕ್ಸಿಮೇಟ್ಲಿ ಅಟ್ರಾಕ್ಟ್ಸ್ 90% ಆಫ್ ಇಂಡಿಯಾಸ್ ಎಕ್ಸ್ಪೋರ್ಟ್ಸ್ ಟು ದ ಯುರೋಪಿಯನ್ ಯೂನಿಯನ್ ಕವರ್ಡ್ ಬೈ CBAM. ಸೊ ಎಷ್ಟು ಟೋಟಲ್ ಐರನ್ ಆ್ಯಂಡ್ ಸ್ಟೀಲ್ ಎಕ್ಸ್ಪೋರ್ಟ್ ಆಗುತ್ತೆ ಯುರೋಪಿಯನ್ ಯೂನಿಯನ್ಗೆ, ಅದರಲ್ಲಿ 90% ವಿಲ್ ಬಿ ಅಂಡರ್ CBAM. ಸೊ ಇದ್ರಾಗುತ್ತೆ 90% ಆಫ್ ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಅನ್ಕಾಂಪಿಟೇಟಿವ್ ಆಗುತ್ತೆ. ಓಕೆ, ನಾನ್ ಕಾಂಪಿಟೇಟಿವ್ ಆಗುತ್ತೆ. ಆ್ಯಂಡ್ ದೆನ್ ಹೈ ಎಮಿಷನ್ ಇಂಡಸ್ಟ್ರಿಯಲ್ ಫರ್ಮ್ಸ್ ಹ್ಯಾವ್ ಸೀನ್ reduction in export quantities and reduction in revenue during the CBAM reporting phase. Okay, so ಅದರ ಜೊತೆಗೆ ಲೋ ಎಮಿಷನ್ ಫರ್ಮ್ಸ್ ಹ್ಯಾವ್ ಮೇಂಟೈನ್ಡ್ ದೇರ್ ಲೆವೆಲ್ಸ್ ಆಫ್ ಎಕ್ಸ್ಪೋರ್ಟ್ಸ್, ಬಟ್ ಹೈ ಎಮಿಷನ್ ಇಂಡಸ್ಟ್ರೀಸ್ ಏನಾಗ್ತಾ ಇದೆ, ಸೊ ಎಕ್ಸ್ಪೋರ್ಟಲ್ಲಿ ಕಡಿಮೆ ಆಗ್ತಾ ಇದೆ, ಅವರಿಗೆ ಪ್ರಾಫಿಟ್ ಕಡಿಮೆ ಆಗ್ತಾ ಇದೆ, ಅವರಿಗೆ ಮಾರ್ಕೆಟ್ ಆಕ್ಸೆಸ್ ಕಡಿಮೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಕಮ್ಸ್ ಆ್ಯಸ್ ಯುರೋಪಿಯನ್ ಯೂನಿಯನ್ ಆ್ಯಂಡ್ ಇಂಡಿಯಾ ಮೂವ್ ಟು ಇಂಪ್ಲಿಮೆಂಟ್ ಅ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನೆಗೋಷಿಯೇಟೆಡ್ ಅರ್ಲಿಯರ್ ದಿಸ್ ಇಯರ್. ಸೊ ಅದನ್ನು ಮಾತಾಡೋದಕ್ಕೋಸ್ಕರ ಮಾಡಿದ್ದಾರೆ, ಆದರೂ ಕೂಡ ಕೆಲವೊಂದು ಕಾಂಟ್ರವರ್ಸೀಸ್ ಇದ್ದೇ ಇದೆ. ಸೊ ಬ್ರಿಕ್ಸ್ ಮೇನ್ ಆರ್ಗ್ಯುಮೆಂಟ್ ಏನಪ್ಪ ಅಂತಂದರೆ, CBAMs ಮೇ ಇನ್ಕ್ರೀಸ್ ಕಂಪ್ಲೇನ್ಸ್ ಕಾಸ್ಟ್. ಓಕೆ, ಸೊ ಏನಾದರೂ ಪ್ರೊಡ್ಯೂಸ್ ಮಾಡ್ತೀರ ಅಂತಂದರೆ, ಪ್ರೊಡಕ್ಷನ್ ಮಾಡುವಂಥ ಕಂಟ್ರೀಸ್ ಮೇಲೆ ಕಂಪ್ಲೇನ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಇಟ್ ವಿಲ್ ಹರ್ಟ್ ಡೆವಲಪಿಂಗ್ ಕಂಟ್ರೀಸ್ ಎಕ್ಸ್ಪೋರ್ಟರ್ಸ್, ಬಿಕಾಸ್ ಡೆವಲಪಿಂಗ್ ಕಂಟ್ರೀಸಲ್ಲಿ ಇನ್ನೂ ಕೂಡ ಕೋಲ್ ಬೇಸ್ಡ್ ಪ್ರೊಡಕ್ಷನ್ ನಡೀತಾ ಇದೆ. ಡೆವಲಪಿಂಗ್ ಕಂಟ್ರೀಸಲ್ಲಿ ಗ್ರೀನ್ ಟ್ರಾನ್ಸಿಷನ್ ಆಗಿದೆ, ಬಟ್ ಡೆವಲಪಿಂಗ್ ಕಂಟ್ರೀಸಲ್ಲಿ ಇನ್ನೂ ಕೋಲ್ ಬೇಸ್ಡ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಸೊ ಅವರ ಮೇಲೆ ಡೆವಲಪಿಂಗ್ ಕಂಟ್ರೀಸ್ ಹರ್ಟ್ ಮಾಡುತ್ತೆ, ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಆಮೇಲೆ ಕಾಂಪಿಟೇಟಿವ್ಸ್ನ ರೆಡ್ಯೂಸ್ ಮಾಡುತ್ತೆ. ಆಬ್ವಿಯಸ್ಲಿ ಯಾಕೆ ಅಂತಂದರೆ, ಟ್ಯಾರಿಫ್ನ ಜಾಸ್ತಿ ಮಾಡಿದರೆ ಕಾಂಪಿಟೇಷನ್ ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ಇಟ್ ಅಂಡರ್ಮೈನ್ಸ್ ದ ಡೆವಲಪಿಂಗ್ ಕಂಟ್ರೀಸ್ ಎಫರ್ಟ್ಸ್ ಟು ಅಡ್ರೆಸ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಬಿಲ್ಡ್ ರೆಸಿಲಿಯನ್ಸ್ ಆ್ಯಸ್ ವೆಲ್.
ಸೊ ಬ್ರಿಕ್ಸ್ ಪೊಸಿಷನ್ ಅಂತಂದರೆ ಕ್ಲೈಮೇಟ್ ಆ್ಯಕ್ಷನ್ ಶುಡ್ ನಾಟ್ ಬಿಕಮ್ ಅ ಫಾರ್ಮ್ ಆಫ್ ಪ್ರೊಟೆಕ್ಷನಿಸಮ್. ಸೊ ಬ್ರಿಕ್ಸ್ ಏನಂತ ಹೇಳ್ತದಂದರೆ ಇಂಡೈರೆಕ್ಟ್ಲಿ ಯುರೋಪಿಯನ್ ಯೂನಿಯನ್ ತಮ್ಮ ಮಾರ್ಕೆಟ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ CBAM ಅಡಿಯಲ್ಲಿ ಟ್ಯಾಕ್ಸ್ನ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಬ್ರಿಕ್ಸ್ ಡಿಮ್ಯಾಂಡ್ ಏನಪ್ಪ ಅಂತಂದರೆ ಹೈಕ್ ಅಡಾಪ್ಟೇಷನ್ ಫೈನಾನ್ಸ್. ಸೊ ಮಿನಿಸ್ಟರ್ಸ್ ಕಾಲ್ಡ್ ಫಾರ್ ದ ಅರ್ಜೆಂಟ್ ಇನ್ಕ್ರೀಸ್ ಇನ್ ಅಡಾಪ್ಟೇಷನ್ ಫೈನಾನ್ಸ್ ಫ್ರಮ್ ದ ಡೆವಲಪ್ಡ್ ಕಂಟ್ರೀಸ್. ಓಕೆಪ್ಪ, ನಾವು ಪ್ರೊಡ್ಯೂಸ್ ಮಾಡ್ತಿದ್ವಿ, ಅದಕ್ಕೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಆಗ್ತಾ ಇದೆ, ಕಾರ್ಬನ್ ಎಮಿಷನ್ ಆಗ್ತಾ ಇದೆ, ಅದನ್ನು ಕಡಿಮೆ ಮಾಡ್ಬೇಕಾ? ಅದನ್ನು ಕಡಿಮೆ ಮಾಡೋಕ್ಕೆ ಅಡಾಪ್ಟೇಷನ್ ಮೇಜರ್ಸ್ ಬೇಕು. ಸೊ ಅಡಾಪ್ಟೇಷನ್ ಮೇಜರ್ಸ್ಗೆ ಫೈನಾನ್ಸ್ ಬೇಕು. ನಮ್ಮ ಹತ್ರ ಅಷ್ಟು ಫೈನಾನ್ಸ್ ಇಲ್ಲ. ಸೊ ನ್ಯೂ ಡೆವಲಪ್ಡ್ ಕಂಟ್ರೀಸ್ ಆಲ್ರೆಡಿ ಗ್ರೀನ್ ಟ್ರಾನ್ಸಿಷನ್ ಮಾಡಿದ್ದೀರಾ, ಸೊ ನ್ಯೂ ಅಡಾಪ್ಟೇಷನ್ ಫೈನಾನ್ಸ್ನ ಕೊಡಿ. ನಾವು ಕೂಡ ನಮ್ಮ ಪ್ರೊಡಕ್ಷನ್ ಮೇಜರ್ಸ್ನ ಗ್ರೀನ್ ಟ್ರಾನ್ಸಿಷನ್ಗೆ ಅಲೈನ್ ಮಾಡ್ಕೋತೀವಿ. ಓಕೆ, ಸೊ ಫೈನಾನ್ಸ್ ಶುಡ್ ಬಿ ನ್ಯೂ, ಅಡಿಷನಲ್, ಪ್ರೆಡಿಕ್ಟೇಬಲ್, ಅಡೆಕ್ವೇಟ್ ಆ್ಯಂಡ್ ಆಕ್ಸೆಸಿಬಲ್ ಇರಲಿ. ಇಟ್ ಶುಡ್ ಬಿ ಪ್ರೊವೈಡ್ ಥ್ರೂ ಗ್ರ್ಯಾಂಟ್ಸ್ ಆ್ಯಂಡ್ ಕನ್ಸೆಷನ್ ಆಫ್ ಫೈನಾನ್ಸ್. ಸೊ ಇದನ್ನು ಕೊಟ್ಟಾಗ ನೀವು ಡೆವಲಪಿಂಗ್ ಕಂಟ್ರೀಸ್ ಕೂಡ ಟೆಕ್ನಾಲಜಿ ಇಂಪ್ರೂವ್ ಮಾಡಿಕೊಂಡು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಥವಾ ಕಾರ್ಬನ್ ಎಮಿಷನ್ಸ್ ಕಡಿಮೆ ಮಾಡ್ತೀವಿ. ಓಕೆ, ನೆಕ್ಸ್ಟ್ 2025 ಕ್ಲೈಮೇಟ್ ಕಮಿಟ್ಮೆಂಟ್ ಏನಿದೆ ಅಂತಂದರೆ ಬ್ರಿಕ್ಸ್ ಆ್ಯಸ್ ಅರ್ಜ್ ದ ಡೆವಲಪಿಂಗ್ ಕಂಟ್ರೀಸ್ ಟು ಮೀಟ್ ದ ಅಗ್ರೀಡ್ ಕಮಿಟ್ಮೆಂಟ್ ಆಫ್ 2025 UN ಕ್ಲೈಮೇಟ್ ಕಾನ್ಫರೆನ್ಸ್ ಟು ಟ್ರಿಪಲ್ ದ ಅಡಾಪ್ಟೇಷನ್ ಫೈನಾನ್ಸ್ ಟು ಡೆವಲಪಿಂಗ್ ಕಂಟ್ರೀಸ್ ಬೈ 2035. ಓಕೆ, ಸೊ ಡೆವಲಪಿಂಗ್ ಕಂಟ್ರೀಸ್ಗೆ ಫೈನಾನ್ಸ್ನ ಟ್ರಿಪಲ್ ಮಾಡ್ತೀರಾ ಅಂತ ಹೇಳ್ಕೊಂಡಿದ್ರು. ಸೊ ಅದನ್ನು ಅಗ್ರಿ ಮಾಡಿ, ಅದನ್ನು ಮೀಟ್ ಮಾಡಿ ಫಸ್ಟ್, ಅದಾದಮೇಲೆ ನೀವು CBAM ಎಲ್ಲ ಬಗ್ಗೆ ಮಾತಾಡಿ ಅಂತ. ಸೊ ವಾಟ್ ಈಸ್ ಅಡಾಪ್ಟೇಷನ್ ಫೈನಾನ್ಸ್ ಅಂತಂದರೆ ದ್ಯಾಟ್ ಈಸ್ ಅ ಮನಿ ಯೂಸ್ ಟು ಹೆಲ್ಪ್ ಕಂಟ್ರೀಸ್ ಆ್ಯಂಡ್ ಕಮ್ಯುನಿಟೀಸ್ ಕೋಪ್ ವಿತ್ ದ ಕ್ಲೈಮೇಟ್ ಇಂಪ್ಯಾಕ್ಟ್ಸ್. ದಟ್ ಈಸ್ ವಾಟರ್ ಸೆಕ್ಯೂರಿಟಿ ಕೊಡೋದಾಗಲಿ, ಕ್ಲೈಮೇಟ್ ರೆಸಿಲಿಯಂಟ್ ಅಗ್ರಿಕಲ್ಚರ್, ಇನ್ಫ್ರಾಸ್ಟ್ರಕ್ಚರ್ ರೆಸಿಲಿಯನ್ಸ್, ಡಿಸಾಸ್ಟರ್ ರೆಸಿಲಿಯನ್ಸ್, ಕಮ್ಯುನಿಟಿ ಅಡಾಪ್ಟೇಷನ್ ಫಾರ್ ಯಾವುದಕ್ಕೆ? ಕ್ಲೈಮೇಟ್ ಚೇಂಜ್ಗೆ. ಕ್ಲೈಮೇಟ್ ಚೇಂಜ್ ಅಂತೂ ರಿಯಾಲಿಟಿ, ಕ್ಲೈಮೇಟ್ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಕ್ಲೈಮೇಟ್ ಚೇಂಜ್ಗೆ ಎರಡು ರೀತಿಯಂಥ ಮೇಜರ್ಸ್ ಇದೆ. ಒಂದು ಮಿಟಿಗೇಷನ್, ಅದನ್ನು ಕಡಿಮೆ ಮಾಡ್ಬೋದು, ಇಲ್ಲ ಇನ್ನೊಂದು ಆಗಿರುವಂಥ ಕ್ಲೈಮೇಟ್ ಚೇಂಜ್ಗೆ ಅಡಾಪ್ಟೇಷನ್ ಆಗ್ತಾ ಹೋಗೋದು. ಸೊ ಅಡಾಪ್ಟೇಷನ್ಗೆ ಏನೇನು ಮೇಜರ್ಸ್ ಇದೆ ಅದಕ್ಕೆ ಫೈನಾನ್ಸ್ ಕೊಟ್ಟಿರೋದಕ್ಕೆ ಅಡಾಪ್ಟೇಷನ್ ಫೈನಾನ್ಸ್ ಅಂತ ಕರೀತಾರೆ. ಓಕೆನಾ? ಓಕೆ, ಸೊ ಬೇಸಿಕಲಿ ಇಟ್ ಈಸ್ ನಥಿಂಗ್ ಬಟ್ ಡೆವಲಪಿಂಗ್ ಕಂಟ್ರೀಸ್ ವರ್ಸಸ್ ಡೆವಲಪ್ಡ್ ಕಂಟ್ರೀಸ್ ಡಿಬೇಟ್ ಅಂತ ಹೇಳ್ಬೋದು ಇದರಲ್ಲಿ. ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಇಟ್ ಇಸ್ ರಿಲೇಟೆಡ್ ಟು AI ಆ್ಯಂಡ್ ದ ಫ್ಯೂಚರ್ ಆಫ್ ವರ್ಕ್, ವೈ ಎಜುಕೇಷನ್ ಮಸ್ಟ್ ಚೇಂಜ್ ಅಂತ ಒಂದು ಎಡಿಟೋರಿಯಲ್ ಬಂದಿತ್ತು. ವೆರಿ ಇಂಪಾರ್ಟೆಂಟ್. AI ಬಂದ್ರಿಂದ ಏನು ಚೇಂಜ್ ಆಗ್ತಿದೆ ವರ್ಕಲ್ಲಿ, ಸೊ ವರ್ಕಿಗೆ ಅಕಾರ್ಡಿಂಗ್ಲಿ ನಿಮ್ಮಲ್ಲಿ ಎಜುಕೇಷನ್ ಯಾವ ಥರ ಚೇಂಜ್ ಆಗಬೇಕಂತ ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂತಂದರೆ ಫಸ್ಟ್ ಆರ್ಗ್ಯುಮೆಂಟ್ ಇದರಲ್ಲಿ AI ಈಸ್ ರೀಶೇಪಿಂಗ್ ದ ವರ್ಲ್ಡ್ ಆಫ್ ವರ್ಕ್. ಸೊ ಗೊತ್ತಿರೋದೆ, ಸೊ ಯಾರಾದ್ರು ಕೆಲಸ ಮಾಡ್ಕೊಂಡು ಪ್ರಿಪ್ರೇಷನ್ ಮಾಡ್ತಿದ್ರೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. AI ಈಸ್ ಆಲ್ರೆಡಿ ಚೇಂಜಿಂಗ್ ದ ವರ್ಕ್ ಅಕ್ರಾಸ್ ಮೆನಿ ಸೆಕ್ಟರ್ಸ್, ಬೀಟ್ ಕೋಡಿಂಗ್ ಆಗಲಿ, ಮ್ಯಾನುಫ್ಯಾಕ್ಚರಿಂಗ್ ಆಗಲಿ, ಫಾರ್ಮಾ ಇಂಡಸ್ಟ್ರಿ ಆಗಲಿ, ಬಯೋಟೆಕ್ನಾಲಜಿ, ಲಾಜಿಸ್ಟಿಕ್ಸ್ ಎಕ್ಸೆಟ್ರಾ ಎಲ್ಲದರಲ್ಲೂ ಕೂಡ AI ಈಸ್ ಆಲ್ರೆಡಿ ದೇರ್. ಸೊ ಮುಂಚೆ ಹೇಳ್ತಿದ್ರಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ಕಂಪ್ಯೂಟರ್ ಮುಟ್ಟದ ಕೆಲಸವಿಲ್ಲ ಅಂತ, ಅದೇ ಥರ ಆಡು ಮುಟ್ಟದ ಸೊಪ್ಪಿಲ್ಲ, ಇವಾಗ AI ಮುಟ್ಟದ ಸೆಕ್ಟರ್ಸ್ ಇಲ್ಲ ಅಂತ ಹೇಳ್ಬೋದು. ಸೊ ವಿತ್ AI ಏಜೆಂಟ್ಸ್, AI ಏಜೆಂಟಿಕ್ಸ್, ರೋಬೋಟಿಕ್ಸ್, ಆಟೋಮೇಷನ್, ಈ ಒಂದು ಇಂಪಾರ್ಟೆಂಟ್ ಟಾಸ್ಕ್ಸ್ ಹ್ಯಾವ್ ಬಿಕಮ್ ವೆರಿ ರೂಟೀನ್. ಪ್ರೀವಿಯಸ್ಲಿ ಒಂದು ಕೆಲಸ ಮಾಡೋದಕ್ಕೆ ಆಲ್ಮೋಸ್ಟ್ 1 ವೀಕ್ ಗಂಟಲೆ ಮಾಡ್ತಾಯಿದ್ರು. ಇವಾಗ ಕ್ಲಾಡ್ AI ಆಗಲಿ, ChatGPT ಆಗಲಿ, ಜಮನೈ ಆಗಲಿ, ಆಂಥ್ರೋಪಿಕ್ನ ಯೂಸ್ ಮಾಡಿಕೊಂಡು ವಿತಿನ್ 1 ಅವರಲ್ಲಿ ಅಥವಾ 10 ಮಿನಿಟ್ಸಲ್ಲಿ ಕೂಡ ಈ ಥರ ಕೆಲಸನ ಮಾಡ್ಬೋದು. ದೆನ್ ಸೊ ವಾಟ್ ವಿಲ್ ಚೇಂಜ್ ಇನ್ ಜಾಬ್ಸ್? AI ಏನು ಚೇಂಜ್ ಆಗ್ತಿದೆ ಏನಂತಂದರೆ ಮೆನಿ ರೂಟೀನ್ ಆ್ಯಂಡ್ ಎಂಟ್ರಿ ಲೆವೆಲ್ ಜಾಬ್ಸ್ ವಿಲ್ ಡಿಸಪಿಯರ್. ಫಾರ್ ಎಕ್ಸಾಂಪಲ್ ಕ್ಲಾಡ್ AI ಇದೆಯಲ್ಲ, ಸೊ ಈ ಕ್ಲಾಡ್ AIನ ನೀವು ಯಾವಾಗಾದರೂ ಕಂಪ್ಲೀಟಾಗಿ ಲೆವೆಲ್ ಇದರಲ್ಲಿ 5 ಲೆವೆಲ್ಸ್ ಇರುತ್ತೆ. ಸೊ ಲೆವೆಲ್ 5ಗೆ ನೀವು ಹೋಗಿ ಅದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಒನ್ ಸಿಂಗಲ್ AI ಏಜೆಂಟ್ ಇದೆಯಲ್ಲ, ಇಟ್ ಆ್ಯಕ್ಟ್ಸ್ ಆ್ಯಸ್ ಒಂದು ಬಿಗ್ ಇನ್ಸ್ಟಿಟ್ಯೂಷನ್ ಥರ ಕೆಲಸ ಮಾಡುತ್ತೆ. ಸೊ ಫ್ರಮ್ ಸ್ಟಾರ್ಟಿಂಗಿಂದ ಹಿಡಿದು ಡೇಟ್ನ ಸರಿಯಾಗಿ ನೋಡೋದ್ರಿಂದ ಹಿಡಿದು ನೆಕ್ಸ್ಟ್ ಟಾಸ್ಕ್ ಏನಿದೆ ಅಂತ ರಿಮೈಂಡ್ ಮಾಡೋದ್ರಿಂದ ಹಿಡಿದು ಆ ಟಾಸ್ಕ್ ಯಾವ ಥರ ಇದೆ ಆ ಟಾಸ್ಕ್ ಅನಲೈಸ್ ಮಾಡಿ ಟಾಸ್ಕ್ ಕಂಪ್ಲೀಟ್ ಮಾಡೋದನ್ನೆಲ್ಲ ಸೇರಿ ಒಂದೇ ಮಾಡುತ್ತೆ. ಸೊ ಈ ಥರ ಇದ್ದಾಗ ಸೊ ಲೆವೆಲ್ 5 ಅಂತಂದರೆ ಒಂದು ಲೆವೆಲ್ ಅಂತ ಹೇಳಿದ್ರೆ ನೆಕ್ಸ್ಟ್ 5 ಲೆವೆಲ್ಸ್ ಇರುವಂಥ ಹ್ಯೂಮನ್ ರಿಸೋರ್ಸ್ ಏನಿದೆ ಅದು ಇವಾಗ ನಾಟ್ ನೆಸಸರಿ. ಅದನ್ನು ಏನು ರಿಪ್ಲೇಸ್ ಮಾಡ್ತಾ ಇದೆ? ಕ್ಲಾಡ್ AI ರಿಪ್ಲೇಸ್ ಮಾಡ್ತಾ ಇದೆ. ಆ್ಯಂಡ್ ಕಂಪನೀಸ್ ವಿಲ್ ಸರ್ವೈವ್ ಆ್ಯಂಡ್ ಪ್ರಾಸ್ಪರ್ ಬಟ್ ಎಂಪ್ಲಾಯ್ ಪ್ರೊಫೈಲ್ಸ್ ವಿಲ್ ಚೇಂಜ್ ಡ್ರಾಸ್ಟಿಕಲಿ. ಸೊ ಈ ಮುಂಚೆ ಕಂಪನೀಸ್ ಏನು ಮಾಡ್ತಾಯಿದ್ರು, ಫಾರ್ ಎಕ್ಸಾಂಪಲ್ ತೊಗೊಳ್ಳಿ, ಯಾವುದೋ ಒಂದು ಕಂಪನಿಯಲ್ಲಿ ಕೆಲವೊಂದು ಎಂಟ್ರಿ ಲೆವೆಲ್ ಜಾಬ್ಸ್ ಇರುತ್ತೆ. ಸೊ ಅಲ್ಲಿ ಒಂದು 10 ಮೆಂಬರ್ಸ್ ಎಂಪ್ಲಾಯ್ಡ್ ಇದ್ರು ಅಂದ್ಕೊಳ್ಳಿ, ಆ 10 ಮೆಂಬರ್ಸ್ಗೆ ಪರ್ ಪರ್ಸನ್ಗೆ 10,000 ಕೊಡ್ತಾಯಿದ್ರು ಅಂದ್ಕೊಳ್ಳಿ. ಸೊ ಎಷ್ಟಾಯಿತು? 1 ಲ್ಯಾಕ್ ರುಪೀಸ್ ಆಯಿತು, ಮಂತ್ಲಿ 1 ಲ್ಯಾಕ್ ರುಪೀಸ್ ಎಕ್ಸ್ಪೆಂಡಿಚರ್ ಆಯಿತು. ಇವಾಗ ಕ್ಲಾಡ್ ಕಂಪ್ಲೀಟ್ ಹೈ ಎಂಡ್ ಕ್ಲಾಡ್ ಪರ್ಚೇಸ್ ಮಾಡಿದ್ರೆ ಎಷ್ಟಿದೆ? ಪರ್ ಮಂತ್ಲಿ ಅರೌಂಡ್ 15,000 ಇದೆ. ಅದು ಪರ್ ಮಂತ್ ಅರೌಂಡ್ 15,000 to 30,000 ಇದೆ. ಸೊ 30,000 ತೊಗೊಳ್ಳಿ, ಆಲ್ಮೋಸ್ಟ್ 70,000 ರುಪೀಸ್, 70K ರುಪೀಸ್ ಇವರಿಗೆ, ಯಾರಿಗೆ? ಕಂಪ್ನೀಸವ್ರಿಗೆ ಪ್ರಾಫಿಟ್ ಆಗ್ತಾಯಿದೆ ಅಲ್ಲಿ. ಸೊ ಹಾಗಾಗಿ ಇಟ್ ಈಸ್ ಈಸಿ ಫಾರ್ ದೆಮ್ ಟು ಸರ್ವೈವ್ ಆ್ಯಂಡ್ ಪ್ರಾಸ್ಪರ್, ಬಟ್ ಇಟ್ ಈಸ್ ಡಿಫಿಕಲ್ಟ್ ಫಾರ್ ದ ಪೀಪಲ್ ಹೂ ಆರ್ ಲಿವಿಂಗ್ ಇನ್ ದ ಎಂಟ್ರಿ ಆ್ಯಂಡ್ ರೂಟೀನ್ ಲೆವೆಲ್ ಜಾಬ್. ಇದರಲ್ಲಿ ಡೀಪ್ ಡೊಮೈನ್ ಎಕ್ಸ್ಪರ್ಟೈಸ್ ಬೇಕು. ಜಡ್ಜ್ಮೆಂಟ್ ಆ್ಯಂಡ್ ಓವರ್ಸೆಟ್ ವಿಲ್ ಬಿ ಸ್ಟಿಲ್ ಎಸೆನ್ಷಿಯಲ್. ಸೊ ಇಂಡಿಯನ್ ಇಂಡಸ್ಟ್ರಿ ಮೇಲೆ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ಡ್ರಗ್ಸ್ ಮತ್ತು ಬಯೋಸಿಮಿಲರಲ್ಲಿ AI ಮಾಲಿಕ್ಯುಲರ್ ಸ್ಕ್ರೀನಿಂಗಲ್ಲಿದೆ, ಫಾರ್ಮುಲೇಷನಲ್ಲಿದೆ, ಕ್ವಾಲಿಟಿ ಕಂಟ್ರೋಲಲ್ಲಿದೆ. ಮುಂಚೆ ನೋಡಿ ಸ್ಕ್ರೀನಿಂಗ್, ಫಾರ್ಮುಲೇಷನ್, ಕ್ವಾಲಿಟಿ ಕಂಟ್ರೋಲ್ ಇಲ್ಲ, ಇದೆಲ್ಲ ಹೈ ಎಂಡ್ ಸರ್ವಿಸ್ ಸೆಕ್ಟರಲ್ಲಿ ಬರ್ತಾಯಿತ್ತು.
ಓಕೆ, ಹೈ ಆ್ಯಂಡ್ ಸರ್ವಿಸ್ ಅಥವಾ ಮ್ಯಾನುಫ್ಯಾಕ್ಚರ್ ಅಥವಾ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಬರ್ತಾ ಇತ್ತು. ಇವಾಗ ದ್ಯಾಟ್ ಈಸ್ ಆಲ್ಸೋ ಬೀಯಿಂಗ್ ಡನ್ ಬೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ವ್ಯಾಕ್ಸಿನ್ಸಲ್ಲಿ AI ಈಸ್ ಡಿಸೈನಿಂಗ್ ದ ಆ್ಯಂಟಿಜನ್ಸ್, ಇಟ್ ಈಸ್ ಪ್ರೆಡಿಕ್ಟಿಂಗ್ ದ ಹ್ಯೂಮನ್ ರೆಸ್ಪಾನ್ಸ್ ಎಕ್ಸೆಟ್ರಾ ವಿಚ್ ವಾಸ್ ಪ್ರಿವಿಯಸ್ಲಿ ಪಾರ್ಟ್ ಆಫ್ ಓನ್ಲಿ ಹೈ ಆ್ಯಂಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಮ್ಯಾನುಫ್ಯಾಕ್ಚರಿಂಗಲ್ಲಿ ರೋಬೋಟಿಕ್ಸ್, ಮಷಿನ್ ವಿಷನ್, ಆಟೋಮೇಟೆಡ್ ಲೈನ್ಸ್ ಎಕ್ಸೆಟ್ರಾ ಪ್ರಿವಿಯಸ್ಲಿ ವಿಚ್ ಆರ್ ಪಾರ್ಟ್ ಆಫ್ ಓನ್ಲಿ ಹೈ ಆ್ಯಂಡ್ ಸರ್ಜನ್ಸ್ ವರ್ಷ ಮಾಡ್ತಾಯಿದ್ರು. ಇವಾಗ AI ಇಸ್ ದೇರ್ ಆಲ್ಸೋ. ಲಾಜಿಸ್ಟಿಕ್ಸಲ್ಲಿ AI ಮ್ಯಾನೇಜ್ಡ್ ಸಪ್ಲೈ ಚೈನ್ಸ್, ಫಾಸ್ಟರ್ಸ್ ಪ್ರಿಸೈಸ್ ಡೆಲಿವರಿ ಎಕ್ಸೆಟ್ರಾ. ಮುಂಚೆ ಏನು ಮಾಡ್ತಾಯಿದ್ರು, ಇಲ್ಲಿ ಹ್ಯೂಮನ್ ಇಂಟರ್ಫೇಸ್ ಜಾಸ್ತಿ ಇರ್ತೈತಿ. ಇವಾಗ ಹ್ಯೂಮನನ್ನು ರಿಪ್ಲೇಸ್ ಮಾಡಿ ಕಂಪ್ಲೀಟ್ ಪೇಪರ್ಲೆಸ್ ಮಾಡಿ ಅದನ್ನ ಯಾರಿಗೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ, AI ಅಕ್ವೈರ್ ಮಾಡ್ಕೊಂಡಿದೆ. ಸೊ ಲಿಮಿಟೇಷನ್ ಆಫ್ ದ ಓಲ್ಡ್ ಎಜುಕೇಷನ್ ಮಾಡಲ್. ಇವಾಗ ನೋಡಿದ್ರಿ ವರ್ಕಲ್ಲಿ ಏನೇನು ಚೇಂಜ್ ಆಗ್ತಾಯಿದೆ ಅಂತಂದಾಗ ಅದ್ರ ಅಕಾರ್ಡಿಂಗ್ಲಿ ಎಜುಕೇಷನ್ ಕೂಡ ಚೇಂಜ್ ಆಗಬೇಕು. ಬಟ್ ಆಗ್ತಿದೆಯಾ? ಇಲ್ಲ. ಯಾಕೆಂದರೆ ಇವಾಗ ಓಲ್ಡ್ ಎಜುಕೇಷನ್ ಲೆವೆಲ್ ನಡೀತಾ ಇದೆ. ಸೊ ಇದಕ್ಕೆ ಲಿಮಿಟೇಷನ್ಸ್ ಏನಪ್ಪ ಅಂತಂದರೆ ಅರ್ಲಿಯರ್ ರೆವಲ್ಯೂಷನ್ಸ್ ವೇರ್ ಮೆಟ್ ಬೈ ಆ್ಯಡಿಂಗ್ ಮೋರ್ ಎಜುಕೇಷನ್. ಫಾರ್ ಎಕ್ಸಾಂಪಲ್ ಲಿಟ್ರಸಿ ಇತ್ತು, ಸ್ಕೂಲು, ಕಾಲೇಜು, ಮಾಸ್ಟರ್ಸ್ ಎಕ್ಸ್ಟ್ರಾ ಮಾಡ್ತಾ ಹೋದರು. ದಿಸ್ ಮಾಡೆಲ್ ಇಸ್ ನೌ ರನ್ನಿಂಗ್ ಔಟ್ ಆಫ್ ರೋಡ್. ಯಾಕಂತಂದರೆ ಟುಡೇ ವಿ ಡೋಂಟ್ ನೀಡ್ ಪೀಪಲ್ ಹೂ ಸಿಂಪ್ಲಿ ಸ್ಟೋರ್ ಮೋರ್ ಇನ್ಫಾರ್ಮೇಷನ್. ವಿ ನೀಡ್ ಪೀಪಲ್ ಹೂ ಅಂಡರ್ಸ್ಟ್ಯಾಂಡ್ ಡೀಪ್ಲಿ, ರಿಟ್ರೀವ್ ವೆನ್ ನೀಡೆಡ್ ಆ್ಯಂಡ್ ಲರ್ನ್ ಕ್ವಿಕ್ಲಿ. ಓಕೆನಾ? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಡೀಪಾಗಿ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ರಿಟ್ರೀವ್ ವೆನ್ ನೀಡೆಡ್. ಆಲ್ರೆಡಿ ನೀವು ಕಲ್ತ್ಕೊಂಡಿರುವಂಥ ಇನ್ಫಾರ್ಮೇಷನ್ ಯೂಸ್ ಇಲ್ವಾ? ಓಕೆ, ನಾಟ್ ನೆಸಸರಿ. ಯೂಸ್ ಇಲ್ಲ ಅಂದರೆ ಅದನ್ನ ಬಿಟ್ಟು ಬೇರೆ ಏನಾದರೂ ಕಲಿಬೇಕು. ಓಕೆ, ಲರ್ನ್ ಕ್ವಿಕ್ಲಿ, ಇದು ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಎಜುಕೇಷನ್ ಯಾವ ಥರ ಚೇಂಜ್ ಆಗಬೇಕಂದ್ರೆ ಇಟ್ ಶುಡ್ ಡೂ 2 ಇಂಪಾರ್ಟೆಂಟ್ ಥಿಂಗ್ಸ್. ಒಂದು, ಟೀಚ್ ಲೆಸ್, ಅಂದರೆ ಸಿಲೆಬಸ್ನ ಕಡಿಮೆ ಮಾಡಿ. ನಾಟ್ ನೆಸಸರಿ. ನಾಟ್ ಎವ್ರಿವನ್ ಹ್ಯಾಸ್ ಟು ಲರ್ನ್ ಅಬೌಟ್ ಹಿಸ್ಟರಿ, ನಾಟ್ ಎವ್ರಿವನ್ ಹ್ಯಾಸ್ ಟು ಲರ್ನ್ ಅಬೌಟ್ ಎಕನಾಮಿ, ನಾಟ್ ಎವ್ರಿವನ್ ಹ್ಯಾಸ್ ಟು ಲರ್ನ್ ಅಬೌಟ್ ಪೊಲಿಟಿಕ್ಸ್ ಎಕ್ಸೆಟ್ರಾ. ಇವಾಗ ನೀವು ಏನೋ ಫಾರ್ ಎಕ್ಸಾಂಪಲ್ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರ್ ಆಗ್ತಿದ್ದೀರಾ ಅಂತಂದಾಗ ವಾಟ್ ಈಸ್ ದ ಪರ್ಪಸ್ ಆಫ್ ಹಿಸ್ಟರಿ ಪೊಲಿಟಿ ಫಾರ್ ಯು? ಸೊ ಅಂಥದ್ರಲ್ಲಿ ಸಿಲೆಬಸ್ನ ಕಡಿಮೆ ಮಾಡಿ. ಆ್ಯಂಡ್ ಪ್ರೊವೈಡ್ ಮೋರ್ ಅಪಾರ್ಚುನಿಟೀಸ್ ಟು ಲರ್ನ್ ಆನ್ ದ ಫ್ಲೈ, ಆನ್ ದ ಗೋ. ಮುಂಚೆ ಯಾವ್ದು ನಡೀತಾ ಇದೆ, ಇವಾಗ ಫ್ಯೂಚರ್ಗೆ ಯಾವ್ದು ಇಂಪಾರ್ಟೆಂಟ್ ಇದೆ ಅದ್ರ ಮೇಲೆ ಫೋಕಸ್ ಮಾಡಿ. ಸೊ ಫೋಕಸ್ ಶುಡ್ ಬಿ ಆನ್ ದ ನ್ಯೂ ರಿಗರ್ಸ್, ಸೆಲೆಕ್ಷನ್, ಸಿಂಥಸಿಸ್, ಜಡ್ಜ್ಮೆಂಟ್, ಅಡಾಪ್ಟೇಷನ್, ಇದರ ಮೇಲೆ ಫೋಕಸ್ ಮಾಡಿ. ಸೊ ಸ್ಟೂಡೆಂಟ್ಸ್ should or must face problems without ready answers, find relevant knowledge and use it with a judgment. ಓಕೆ, ಸಿಲೆಬಸ್ಸಲ್ಲಿ ಕ್ವಶನ್ಸ್ ಕೊಟ್ಟು ಆಲ್ರೆಡಿ ರೆಡಿ ಮಾಡೋ ಆನ್ಸರ್ನ ಬರೆಯೋದಂತಲ್ಲ. ಯಾವುದೋ ಒಂದು ಅನ್ನೋನ್ ಪ್ರಾಬ್ಲಮ್ ಕೊಡಿ, ಅದಕ್ಕೆ ಅವರು ಆನ್ಸರ್ಸ್ನ ಹುಡುಕೋತರ ಮಾಡಿ ಅಂತ. ನೆಕ್ಸ್ಟ್ ಅಪ್ರೆಂಟಿಶಿಪ್ ಅಂತಂದರೆ ಇದರಲ್ಲಿ ಐಡಿಯಲ್ ಮಾಡೆಲ್ ಬಗ್ಗೆ ಹೇಳ್ತಿದ್ದಾರೆ. ಒನ್ ಸ್ಟೂಡೆಂಟ್ ವರ್ಕಿಂಗ್ ಕ್ಲೋಸ್ಲಿ ವಿತ್ ಒನ್ ಟೀಚರ್ ಆರ್ ಪ್ರಾಕ್ಟಿಷನರ್ ಇಸ್ ದ ಬೆಸ್ಟ್ ವೇ ಟು ಲರ್ನ್. ಸೊ ಏನು ಕಂಪ್ನಿಯಲ್ಲಿ ಅಪ್ರೆಂಟಿಶಿಪ್ ನಡೀತಾ ಇತ್ತು ಮುಂಚೆ, ಅದನ್ನು ಯಾವಾಗ ಸ್ಕೂಲ್ ಲೆವೆಲಲ್ಲಿ ತೊಗೊಂಬನ್ನಿ. ಬಟ್ ದಿಸ್ ಮಾಡೆಲ್ ಕ್ಯಾನಾಟ್ ಬಿ ಪ್ರೊವೈಡೆಡ್ ಆ್ಯಟ್ ದ ಸ್ಕೇಲ್ ರೈಟ್ ನಾವು. ಯಾಕಂತಂದರೆ ಇಂಡಿಯಾದಲ್ಲಿ ಅಪ್ರಾಕ್ಸಿಮೇಟ್ಲಿ ಒನ್ ಟೀಚರ್ಗೆ ಅಟ್ಲೀಸ್ಟ್ 100+ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಈ ಥರ ಇದ್ದಾಗ 100 ಸ್ಟೂಡೆಂಟ್ಸ್ಗೆ 100 ಟೀಚರ್ಸ್ ತೊಗೊಂಬರೋದು ತುಂಬ ಕಷ್ಟ. ಸೊ ಹಾಗಾಗಿ ಈ ಲೆವೆಲಲ್ಲಿ ಅದು ಆಗೋದಿಲ್ಲ. ಬಟ್ NEP 2020ನ ತೊಗೊಂಡು ಒಂದು ಫ್ರೇಮ್ವರ್ಕ್ನ ಪ್ರಿಪೇರ್ ಮಾಡ್ಬೋದು. ಏನಂದರೆ NEP 2020ಯಲ್ಲಿ 4 year ಅಂಡರ್ ಗ್ರ್ಯಾಜುಯೇಟ್ ಸ್ಟ್ರಕ್ಚರ್ ಇದೆಯಾ, ವಿಚ್ ಪ್ರೊವೈಡ್ಸ್ ಆ ರಿಸರ್ಚ್ ಪಾತ್ವೇ ಇನ್ ಫೈನಲ್ ಇಯರ್. ಸೊ ಇದರಲ್ಲಿ ಒಂದು ಕಂಪ್ಲೀಟ್ ರಿಮೈನಿಂಗ್ ಎಸೆನ್ಷಿಯಲ್ ಕೋರ್ಸ್ನ ಆನ್ಲೈನ್ ಕಂಪ್ಲೀಟ್ ಮಾಡೋದು ಕೇಳಬೇಕು. ನೆಕ್ಸ್ಟ್ ಸ್ಪೆಂಡ್ ಫೈನಲ್ ಇಯರ್ ಎಂಬೆಡೆಡ್ ಇನ್ ಇಂಡಸ್ಟ್ರಿ, ಯೂನಿವರ್ಸಿಟಿ ಲ್ಯಾಬ್ಸ್ ಆರ್ ನ್ಯಾಷನಲ್ ಲ್ಯಾಬ್ಸ್. ಸೊ ಫೈನಲ್ ಇಯರಲ್ಲಿನೇ ಅವರು ಅಕಾಡೆಮಿಯ ಇಂಡಸ್ಟ್ರಿಯಲ್ ಗ್ಯಾಪ್ ಏನಿರುತ್ತೆ ಆ ಗ್ಯಾಪ್ನ ಬ್ರಿಡ್ಜ್ ಮಾಡಬೇಕು ಅವರು. ಸೊ ದೇ ಶುಡ್ ವರ್ಕ್ ಆನ್ ರಿಯಲ್ ಪ್ರಾಬ್ಲಮ್ಸ್ ವಿತ್ ಎಕ್ಸ್ಪರ್ಟ್ಸ್ ಆ್ಯಂಡ್ ಫೇಸ್ ಅನ್ಸರ್ಟನಿಟಿ ಆ್ಯಂಡ್ ದೇ ಶುಡ್ ಲರ್ನ್ ಹೌ ಟು ಅಕ್ವೈರ್ ನಾಲೆಜ್ ಆ್ಯಸ್ ಇಟ್ ಬಿಕಮ್ಸ್ ವೆರಿ ನೆಸಸರಿ. ಸೊ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಅಂತ ಹೇಳ್ಬೋದು ನೀವು. ಯಾಕಂದರೆ ಯಾವ ಥರ AI ವರ್ಕ್ ಚೇಂಜ್ ಆಗ್ತಿದೆ ಆ ಥರ ಎಜುಕೇಷನ್ ಕೂಡ ಚೇಂಜ್ ಆಗಬೇಕು. AI ಮುಂದೆ ಹೋಗ್ತಾ ಇದೆ, ಎಜುಕೇಷನ್ ಇನ್ನೂ ರಿಡೆಂಡೆಂಟ್ ಆಗಿ ಹಿಂದೆ ಇತ್ತಂದರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಎನಿವನ್ ಅಂತ ಆರ್ಟಿಕಲ್ ಹೇಳ್ತಾ ಇದೆ. ಇದು ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿರ್ಬೋದು, ಇದು ಎಜುಕೇಷನ್ ಆಗಿರ್ಬೋದು, ಇವಾಗ ಲ್ಯಾಗ್ ತುಂಬ ಇದೆ. ಸೊ ಆ ಲ್ಯಾಗ್ನ ಬ್ರಿಡ್ಜ್ ಮಾಡುವಂಥ ನೆಸೆಸಿಟಿ ಇದೆ ಅಂತ ಆರ್ಟಿಕಲಲ್ಲಿ ಹೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಸೊ ಟೋಟಲಾಗಿ ಒಂದು 7 ಆರ್ಟಿಕಲ್ಸ್ ಕವರ್ ಮಾಡಿದೆ ಅನಿಸುತ್ತೆ. ಸೊ ಪ್ರಿಲಿಮ್ಸ್ ಮೇನ್ಸ್ ಎಲ್ಲರೂ ಕವರ್ ಮಾಡಿದ್ದೀವಿ. ನಾವು 4-5 ಕ್ವಶನ್ಸ್ ಕೇಳಿದ್ದೀನಿ, ಆ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಸೊ ಬೇರೆ ಏನಾದರೂ ಆರ್ಟಿಕಲ್ಸ್ ಟಾಪಿಕ್ಸ್ನ ಡಿಸ್ಕಸ್ ಮಾಡೋಕ್ಕಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಬರುವಂಥ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಇದನ್ನು ಹೇಳ್ತಾ ಐ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.